नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। कर्नाटक की हुबली में मंत्री एच.के. पाटिल ने कहा कि यल्लमा गुड्डा दक्षिण भारत में सबसे अधिक आबादी वाला निर्वाचन क्षेत्र है। यहाँ हर साल करीब 1.25 करोड़ तीर्थयात्री आते हैं। इसके लिए बैंगलोर में केंद्रीय पर्यटन मंत्रियों द्वारा तीर्थयात्रियों के लिए 25 करोड़ की इमारत का उद्घाटन किया गया। यल्लमा गुड्डा के विकास के लिए केंद्र सरकार ने 100 करोड़ का अनुदान दिया है। हमने अनुदान स्वीकृत करके यल्लमा गुड्डा विकास प्राधिकरण बनाया है, जिसे ध्यान में रखा जाना चाहिए। साथ ही उन्होंने कहा कि मैंने बेलगाम डीसी को एक कार्य योजना बनाने के लिए कहा है और यल्लमा हिल ले जाए जाने वाले बैलों को खिलाने की व्यवस्था करने का फैसला किया है। ಕಳೆದ ಸುಮಾರು ಒಂದು ವರ್ಷದಿಂದ ನಮ್ಮ ರಾಜ್ಯ ಸರ್ಕಾರ ನಾನು ಈ ಟೂರಿಸಂ ಮಂತ್ರಿ ಆದಮೇಲೆ ನಿಮಗೂ ಪ್ರಸ್ತಾಪ ಮಾಡ್ತಿದ್ದೇನೆ. ಯಲ್ಲಮ್ಮನ ಗುಡ್ಡದಾಗ ನಮ್ಮ ಭಾಗದೊಳಗೆ ಈ ಸೌತ್ ಇಂಡಿಯಾದಾಗೂ ಸಹಿತ ಅತ್ಯಂತ ಹೆಚ್ಚು ಫುಟ್ಫಾಲ್ಸ್, ಹೆಚ್ಚು ಜನ ಬರ್ತಕ್ಕಂಥ ಪ್ರದೇಶ ಆಗ್ತದೆ. 1,25,00,000 ಜನ ಯಾತ್ರಿಗಳು ಯಲ್ಲಮ್ಮನ ಗುಡ್ಡಕ್ಕೆ ಬರ್ತಾರೆ. ಅದಕ್ಕಾಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಬಂದು ವಿಶೇಷ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ಅಲ್ಲಿ ಪ್ರವಾಸಿಗರಿಗಾಗಿ, ಯಾತ್ರಿಗಳಿಗಾಗಿ ಎಷ್ಟು ಕೋಟಿ ರೂಪಾಯಿ ಇದ್ದದು ಉದ್ಘಾಟನೆ ಮಾಡಿದ್ದು ಅಲ್ಲಿ ಕಟ್ಟಡ ಸುಮಾರು 25 ಕೋಟಿಗೂ ಹೆಚ್ಚು ಮೊತ್ತದ ಮೌಲ್ಯದ ಕಟ್ಟಡಗಳನ್ನು ಅಲ್ಲಿ ಉದ್ಘಾಟನೆ ಮಾಡಿದ್ವಿ. ಡಾರ್ಮೆಟ್ರಿಗಳನ್ನು ಅವನ್ನೆಲ್ಲ. ಮತ್ತು ಒಂದು ವಿಶೇಷ ಸಭೆ ಟೂರಿಸಂ ಮಂತ್ರಿಗಳು ಬೆಂಗಳೂರಲ್ಲಿ ನಮ್ಮ ಜೊತೆಗೆ ಮಾಡಿದ್ದರು. ಕೇಂದ್ರ ಸರ್ಕಾರದ ಟೂರಿಸಂ ಮಂತ್ರಿಗಳು. ಅದಾದಮೇಲೆ ನಮ್ಮ ಪ್ರಸ್ತಾವನೆ ಪ್ರಯಾರಿಟಿ ಮೇಲೆ 3 ಕೊಡ್ರಿ 4 ಕೊಡ್ರಿ ಅಂತಲೂ ಮಾತಾಡಿದರು. ನಾವು ಯಾವ ಪ್ರಯಾರಿಟಿ ಮೇಲೆ ಕೊಡಬೇಕೋ ಅವನ್ನ ಕೊಟ್ವಿ. ಮೊನ್ನೆನೇ ಇಲಾಖೆಯವರು, ಕೇಂದ್ರ ಸರ್ಕಾರದವರು ಅಂತ ನಮ್ಮ ಯಲ್ಲಮ್ಮನ ಗುಡ್ಡ ಕ್ಷೇತ್ರ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿಯನ್ನು ಮಂಜೂರಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ನಾನು ನಿಮಗೆ 26 ನವೆಂಬರ್ 2026 ನಮ್ಮ ರಾಜ್ಯಕ್ಕೆ ಎಕೋಟೂರಿಸಮ್ ಆ್ಯಂಡ್ ಕಲ್ಚರಲ್ ಹಬ್ ಅಟ್ ರೋರಿಚ್ ಆ್ಯಂಡ್ ದೇವಿಕಾ ರಾಣಿ ಎಸ್ಟೇಟ್ ಬ್ಯಾಂಗ್ಳೂರು ಅಲ್ಲಿ 99,17,00,000 ಮಾಡಿದ್ದಾರೆ. ಡೆವಲಪ್ಮೆಂಟ್ ಆಫ್ ಸವದತ್ತಿ ಯಲ್ಲಮ್ಮನ ಗುಡ್ಡ ಬೆಳಗಾವಿ 100 ಕೋಟಿ ರೂಪಾಯಿಯನ್ನು ಮಂಜೂರಿ ಮಾಡಿದ್ದಾರೆ. ನಮ್ಮ ಬೇಡಿಕೆಯ ಪೂರ್ಣ ಭಾಗ ಅಲ್ಲಕ್ರೆ ಆದರೂ ಕನ್ಸಿಡರಬಲ್ ಗಣನೀಯವಾಗಿರ್ತಕ್ಕಂಥ ಮೊತ್ತವನ್ನು ನಮಗೆ ಮಂಜೂರಿ ಮಾಡಿರೋದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಒಟ್ಟು ರಾಷ್ಟ್ರದಲ್ಲಿ 3,290
5,76,00,000 ಬಿಡುಗಡೆ ಮಾಡಿ ಅದನ್ನು ಮಂಜೂರಿ ಮಾಡಿದ್ದಾರೆ. ಅದನ್ನು ನೀವು ಮುಖ್ಯಮಂತ್ರಿಗಳನ್ನು ಕೇಳ್ಬೋದು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕೇಳ್ಬೋದು, ಅಥವಾ ಹೈಕಮಾಂಡ್ ಕೇಳ್ಬೋದು. ಆ ಸಂದರ್ಭದಲ್ಲಿ ಆ ಸಭೆಯೊಳಗೆ ನಾನಿಲ್ಲ, ನಮಗೆ ಅವು ಯಾವನ್ನೂ ತಿಳಿಸಿಲ್ಲ. CLP ಏನು ಚರ್ಚೆ? CLP ಒಳಗೂ ಏನು ಚರ್ಚೆ? CLP ಒಳಗೂ ಚರ್ಚೆ ಆಗೋದಿಲ್ಲ. ಇನ್ನು ಬದಲಾವಣೆ ಆಗುವ ಸಾಧ್ಯತೆಗಳು? CM ಬದಲಾವಣೆ ಅಂದು ಇತ್ತೀಚೆಗೆ ಮುನ್ನಲ್ಲೇ ಬಂದಿದೆ, ಸಾಕಷ್ಟು ಚರ್ಚೆ ಆಗ್ತದೆ. ಈಗ ಚರ್ಚೆಯಲ್ಲಿ ನಿಮ್ಮ ಚರ್ಚೆನೇ ಚರ್ಚೆ. RB ತಿಮ್ಮಪ್ಪ ಅವ್ರು ಹೇಳ್ತಾರೆ 5 ವರ್ಷ ಇರ್ತಾರಲ್ಲ CM ಅವರು, ಹೈಕಮಾಂಡ್ ಸರ್ RB ಪಾಟೀಲ್ ಆಳಂದ ಮೇಲೆ ಅವರು ಆಪ್ತಲ್ ಸಲಹೆಗಾರ, ಪ್ರಬುದ್ಧ ರಾಜಕಾರಣಿಗಳವರು, ಮುಖ್ಯಮಂತ್ರಿಗಳ ಸಲಹೆಗಾರರು. ತಾವು ಅವರನ್ನು ಕೇಳ್ತೀನಿ. ನನಗೆ ಅವ್ರು ಹೇಳಿದ್ರ ಬಗ್ಗೆ ಏನೂ ಮಾಹಿತಿನೇ ಇಲ್ಲ. ನನಗೆ ಅದರ ಆ ಮಾತನ್ನು ಒಪ್ಪೋದು ಇಲ್ಲ ನಾನು. ಆಮೇಲೆ ಆ ರೀತಿ ಸಾರ್ವಜನಿಕ ಚರ್ಚೆ ನಾನು ಮಾಡೋದಕ್ಕೆ ಸಿದ್ಧ ಇದೆ. ಸರ್ ಈಗ ಇಲ್ಲಿ ಉತ್ತರ ಕರ್ನಾಟಕದ ಅಭಿಲಾಷೆ ಏನಂದ್ರೆ ಸರ್, ತಾವು ಮೂಲ ಕಾಂಗ್ರೆಸ್ಸಿಗರು, ಈಗ ನಿಮಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಇಲ್ಲ? ಯಾಕಂದ್ರೆ ಸರ್ ಈಗ ಸಿದ್ದರಾಮಯ್ಯ ಅವರು ಕೊಟ್ಟರು, ನಮ್ಮ ಬಗ್ಗೆ ಹೊಂದಿರತಕ್ಕಂಥ ಪ್ರೀತಿಗಾಗಿ ಬಹಳಷ್ಟು ಕೃತಜ್ಞತೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು. ऐसी तमाम खबरों के लिए देखते रहे पल्स 24 न्यूज।